ತುಂಗಭದ್ರಾ ಅಣೆಕಟ್ಟಿನ ಕ್ರಿಸ್ ಗೇಟ್ ಚೈನ್ ಲಿಂಕ್ ಕಟ್ಟಾಗಿ ಏನು ಅನಾಹುತ ಸಂಭವಿಸಿದೆ, ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ಆಲಮಟ್ಟಿ ಅಣೆಕಟ್ಟಿನ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಬನ್ನಿ, ನಾ ಈಗ ಆಲಮಟ್ಟಿ ಅಣೆಕಟ್ಟಿನ ಒಂದು ಏನು ನೀರು ಹರಿದು ಹೋಗುವಂಥ ಒಂದು ಜಾಗ ಇದೆ, ಆ ಜಾಗದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸುಮಾರು 26 ಗೇಟ್ಗಳನ್ನು ಹೊಂದಿರುವಂಥ ಒಂದು ಆಲಮಟ್ಟಿ ಅಣೆಕಟ್ಟು 2006ರಲ್ಲಿ ಆಗಿನ ರಾಷ್ಟ್ರಪತಿಯಾಗಿರುವಂತಹ APJ ಅಬ್ದುಲ್ ಕಲಾಂ ಅವರು ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ತದನಂತರ ಸುಮಾರು 18 ವರ್ಷಗಳಿಂದ ಆಲಮಟ್ಟಿ ಅಣೆಕಟ್ಟು ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲದೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದರ ಒಂದು ಒಟ್ಟು ಎತ್ತರ ಬಂದು 519 ಅಡಿ ಎತ್ತರವನ್ನು ಅಂದರೆ ಮೀಟರ್ ಎತ್ತರವನ್ನು ಈ ಆಲಮಟ್ಟಿ ಅಣೆಕಟ್ಟು ಹೊಂದಿರುವಂಥ ಏನು 26 ಏನು ಗೇಟ್ಗಳಿದ್ದಾವೆ, ಆ ಎಲ್ಲ ಗೇಟ್ಗಳು ಸಹಿತ ಸಂಪೂರ್ಣವಾಗಿ ಹೈಡ್ರೋಲಿಕ್ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಯಾವುದೇ ರೀತಿಯಾದಂಥ ಅನಾಹುತಗಳು ಇಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೈಡ್ರೋಲಿಕ್ ವ್ಯವಸ್ಥೆ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಗೇಟ್ಗಳು ಓಪನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದೆ ಒಂದು ಗೇಟ್ ನಿರ್ವಹಣೆ ಸಹಿತ ಆಗ್ತಾ ಇರುವಂಥದ್ದು. ಒಟ್ಟು ಇದರ ಒಂದು TMC ಸಾಮರ್ಥ್ಯವನ್ನು ನೋಡೋದಾದರೆ 123 TMC ಒಂದು ನೀರ ಸಂಗ್ರಹ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುವಂಥದ್ದು. ಈಗ 102 TMC ನೀರು ಇಲ್ಲಿ ಸಂಗ್ರಹ ಆಗಿರುವಂಥದ್ದು. ಯಾಕೆಂದರೆ ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುರಿದಂಥ ಸತತ ಮಳೆಯಿಂದಾಗಿ 3 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಏನು ದಿನನಿತ್ಯ ಹರಿದು ಬರ್ತಾಯಿತ್ತು. ಅದೇ ರೀತಿಯಾಗಿ ದಿನನಿತ್ಯ ಆಲಮಟ್ಟಿ ಅಣೆಕಟ್ಟಿನಿಂದ 123 ಏನು 3,54,000ರಷ್ಟು ಕ್ಯೂಸೆಕ್ ನೀರನ್ನು ಒಂದೇ ದಿನದಲ್ಲಿ ಬಿಟ್ಟು ಒಂದು ದಾಖಲೆಯನ್ನು ಸಹಿತ ಸೃಷ್ಟಿ ಮಾಡಿರುವಂಥದ್ದು. ಯಾಕಂದರೆ 26 ಗೇಟ್ಗಳನ್ನು ಓಪನ್ ಮಾಡಿ ಆಲಮಟ್ಟಿ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಿದರು. ಅಣೆಕಟ್ಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಯಾಕಂದರೆ ಇದಕ್ಕೆ ಪ್ರಮುಖ ಕಾರಣ ಹೈಡ್ರೋಲಿಕ್ ಒಂದು ಗೇಟ್ ವ್ಯವಸ್ಥೆ ಇರೋದರಿಂದಾಗಿ ಆಲಮಟ್ಟಿ ಅಣೆಕಟ್ಟು ಅಗದಿ ಸುರಕ್ಷಿತವಾಗಿ ಇದೆ ಅಂತೇಳಿ ಇಲ್ಲಿ ಹೇಳಾಗ್ತಾ ಇರುವಂಥದ್ದು. ಈಗ ನಾವು ಸದ್ಯದಲ್ಲಿ ನೋಡ್ತಾ ಇದ್ದೀವಿ, ಈಗ ಏನು CM ಅವರು ಬಾಗಿನ ಅರ್ಪಣೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನೀರನ್ನು ಸಂಗ್ರಹ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಗೇಟ್ಗಳನ್ನು ಸಹಿತ ಬಂದ್ ಮಾಡಿದ್ರು ಸಹಿತ ಆಲಮಟ್ಟಿ ಅಣೆಕಟ್ಟಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಆಲಮಟ್ಟಿ ಅಣೆಕಟ್ಟು ಸಂಪೂರ್ಣವಾಗಿ ಸೇಫ್ ಆಗಿದೆ ಅಂತೇಳಿ ಇಲ್ಲಿ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ಕಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಇಪ್ರಿಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ನ ಒಂದು ಚೈನ್ ಲಿಂಕ್ ಕಟ್ಟಾಗಿ ಏನು ಅವಾಂತರ ಸೃಷ್ಟಿಯಾಗಿದೆ, ಅದೇ ರೀತಿಯಾಗಿ ಆಲಮಟ್ಟಿ ಅಣೆಕಟ್ಟು ವಿಜಯಪುರದಲ್ಲಿರುವಂಥ ಆಲಮಟ್ಟಿ ಅಣೆಕಟ್ಟಿನ ಒಂದು ರಿಯಾಲಿಟಿ ಚೆಕ್ಕಿಗೆ ರಿಪಬ್ಲಿಕ್ ಕನ್ನಡ ಬಂದಿರುವಂಥದ್ದು. ಬನ್ನಿ, ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಆಲಮಟ್ಟಿ ಅಣೆಕಟ್ಟಿನ ಒಂದು ಮುಂಭಾಗದ ಗೇಟು. ಇಲ್ಲಿ ನಿಷೇಧಿತ ಪ್ರದೇಶ ಇದು. ಸಂಪೂರ್ಣವಾಗಿ ಇಲ್ಲಿ ಯಾವುದೇ ವ್ಯಕ್ತಿಗಳನ್ನು ಇಲ್ಲಿ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ. ಯಾಕಂದರೆ ಸುಮಾರು 18 ವರ್ಷಗಳಿಂದ ಏನು ಈ ಅಣೆಕಟ್ಟು ಆರಂಭ ಆಗಿದೆ, ಆರಂಭದಿಂದಲೂ ಸಹಿತ ಇಲ್ಲಿ ಸಾಕಷ್ಟು ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದು. ಇದು ಭದ್ರತಾ ಗೇಟ್ನ ಒಂದು ಮುಖ್ಯ ದ್ವಾರ ಇದು. ನಾನೀಗ ನೆಕ್ಸ್ಟ್ ಇದರ ಮುಂಭಾಗದಲ್ಲಿ ಹೋಗಿ ಕ್ರಸ್ಟ್ ಗೇಟ್ಗಳು ಹೇಗಿವೆ, ಹೇಗೆ ವರ್ಕ್ ಮಾಡ್ತಾ ಇವೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಏನು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಬನ್ನಿ, ನಾನು ಆಲಮಟ್ಟಿ ಅಣೆಕಟ್ಟಿನ ಒಂದು ಹಿಂಭಾಗದಲ್ಲಿದ್ದೀನಿ, ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಗಭದ್ರಾ ಅಣೆಕಟ್ಟಿಗೆ ಏನು ಆ ಚೈನ್ ಲಿಂಕ್ ಗೇಟ್ಗಳಿದ್ದು, ಆದರೆ ನಮ್ಮ ಆಲಮಟ್ಟಿ ಅಣೆಕಟ್ಟಿಗೆ ಆ ರೀತಿಯಾದಂಥ ಚೈನ್ ಲಿಂಕ್ ಗೇಟ್ಗಳಿಲ್ಲ. ಇಲ್ಲಿರುವಂಥದ್ದು ಹೈಡ್ರೋಲಿಕ್ ಗೇಟ್ಗಳು. ಅತ್ಯಾಧುನಿಕವಾದಂತಹ ಹೈಡ್ರೋಲಿಕ್ ಗೇಟ್ಗಳನ್ನು ಆಲಮಟ್ಟಿ ಅಣೆಕಟ್ಟು ಹೊಂದಿರೋದ್ರಿಂದ ಆಲಮಟ್ಟಿ ಅಣೆಕಟ್ಟಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. 2006ರಲ್ಲಿ ಏನು ಈ ಆಲಮಟ್ಟಿ ಅಣೆಕಟ್ಟು ಉದ್ಘಾಟನೆಗೊಂಡಿತ್ತು. ಆಗಿನ ರಾಷ್ಟ್ರಪತಿಗಳಾಗಿರುವಂಥ APJ ಅಬ್ದುಲ್ ಕಲಾಂ ಅವರು ಇದರ ಒಂದು ಉದ್ಘಾಟನೆಯನ್ನು ಮಾಡಿರುವಂಥದ್ದು. ಸುಮಾರು 18 ವರ್ಷಗಳಿಂದ ಆಲಮಟ್ಟಿ ಅಣೆಕಟ್ಟು ಅತಿ ಸುವ್ಯವಸ್ಥಿತವಾಗಿ ಒಂದು ಅಣೆಕಟ್ಟು ನಿರ್ಮಾಣ ಆಗಿರುವಂಥದ್ದು. ಇದರ ಒಟ್ಟು ಎತ್ತರ 519 ಮೀಟರ್ಗಳು. ಆದರೆ ಇದರ ಒಂದು TMC ಸಾಮರ್ಥ್ಯ ನೋಡೋದಾದರೆ 123 TMC ನೀರನ್ನು ಇದು ಸಂಗ್ರಹ ಮಾಡ್ಕೊಳ್ಳುತ್ತೆ. ಸದ್ಯದ ಒಂದು ನೀರಿನ ಸಂಗ್ರಹ ಅಂದರೆ 105 TMC. ಯಾಕಂದರೆ ಈಗ ಆಲ್ರೆಡಿ ಈ ವರ್ಷದಲ್ಲಿ ಸುಮಾರು 3,45,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡ್ತಾ ಇರುವಂಥದ್ದು. ಅದು ಒಂದೇ ದಿನದಲ್ಲಿ 3,54,000 ಕ್ಯೂಸೆಕ್ ನೀರನ್ನು ಸಹಿತ ಹೊರಗೆ ಬಿಟ್ಟಿರುವಂಥ ಒಂದು ಇತಿಹಾಸವನ್ನು ಆಲಮಟ್ಟಿ ಅಣೆಕಟ್ಟು ಹೊಂದಿರುವಂಥದ್ದು. ಒಟ್ಟಿನಲ್ಲಿ ಏನಂದರೆ ಆಲಮಟ್ಟಿ ಅಣೆಕಟ್ಟಿಗೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ಸದ್ಯ ಆಲಮಟ್ಟಿ ಅಣೆಕಟ್ಟು ಸಂಪೂರ್ಣವಾಗಿ ಸೇಫ್ ಆಗಿದೆ ಅನ್ನುವಂಥದ್ದು ಇಲ್ಲಿ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿಯಲ್ಲಿ ಚೆಕ್ ಆಗಿರುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಅರುಣ್ ಇಪ್ರಿಗಿ, ರಿಪಬ್ಲಿಕ್ ಕನ್ನಡ, ವಿಜಯಪುರ.